ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನಾಳೆ ನಡೀತಾ ಇರುವಂತಹ CB ವರ್ಸಸ್ CSK ಮ್ಯಾಚ್ನ ಪ್ಲೇಯಿಂಗ್ 11 ಅನಾಲಿಸಿಸ್, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅನಾಲಿಸ್ಗೆ ಎಲ್ಲರಿಗೂ ಸ್ವಾಗತ. ಪ್ರತಿಯೊಂದು ಮ್ಯಾಚ್ನು ಕೂಡ ಅನಲೈಸ್ ಮಾಡ್ತೀವಿ. ನಮ್ಮ RCBದು ಅಪೋನೆಂಟ್ ಮೇಲೆ ಹಿಂಗಿದೆ ಪ್ಲೇಯಿಂಗ್ 11 ಆನ್ ಪೇಪರ್ ಹಿಂಗೆ ಕಾಣಿಸ್ತಾ ಇದೆ ಅಂತ. ಸೊ ಇವತ್ತು ಕೂಡ ಅನಲೈಸ್ ಮಾಡುವಂಥ ಸಮಯ. ಎರಡೂ ಕೂಡ ಒಂದು ಕಾಮನ್ ಏನು ಅಂದರೆ ಎರಡು ಟೀಮು ಕೂಡ CSK ಏಟ್ ಮಾಡ್ತಾರೆ, ಅದೇ ಕಾಮನ್ನು. ಸೊ 11 ಸ್ಟ್ರಾಂಗೆಸ್ಟ್ 11 ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಮಗ ಹಿಂಗಿದೆ ಅಂತ. ಈ ಕಡೆ ರೋಹಿತ್ ಶರ್ಮಾ ಜೊತೆಗೆ ರಿಯಾನ್ ರಿಕಲ್ಟನ್. ರೋಹಿತ್ ಶರ್ಮಾ ರಿಕವರ್ ಆಗಿದೆ ಅಂತ ಕಾಣಿಸುತ್ತೆ, ಜೊತೆಗೆ ನಾಳೆ ನಾವು ಮ್ಯಾಚ್ನ ಆಡುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಒಂದು ಮ್ಯಾಚ್ ಮಾತ್ರ ಅವ್ರಿಗೇನೋ ಕಾಲಿಗೇನೋ ನೀಗೇನೋ ಪೆಟ್ಟು ಬಿದ್ದಿತ್ತಲ್ಲ, ಸೊ ಅದು ರಿಕವರ್ ಆಗಿರುತ್ತೆ 100%. ಪಕ್ಕ ಆಡ್ತಾರೆ ನಾನು ಹೇಳ್ತಿದ್ದೀರಲ್ಲ. ಆ್ಯಂಡ್ ಸಾಲ್ಟ್ ಜೊತೆಗೆ ವಿರಾಟ್ ಕೊಹ್ಲಿ ಓಪನ್ ಮಾಡ್ತಾರೆ. ಲಾಸ್ಟ್ ಮ್ಯಾಚು ಅಷ್ಟೇನಾಗಿ ಹೆವಿಯಾಗಿ ಕಾಣಿಸ್ಕೊಂಡಿಲ್ಲ. ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚು ಕೂಡ CSK ಮೇಲೆ ಸಿಕ್ಕಾಪಟ್ಟೆ ನಿಧಾನಕ್ಕೆ ಆಡಿದ್ದು. ಸೊ ಲಾಸ್ಟ್ 2 ಮ್ಯಾಚಿಂದ ಹಂಗೆ ನೋಡೋಕೆ ಹೋಯ್ತು ಅಂದರೆ ವಿರಾಟ್ ಕೊಹ್ಲಿ ಹಂಗೆ ಹೆವಿ ಫಾರ್ಮಲ್ಲಿ ಏನು ಕಾಣಿಸ್ತಿಲ್ಲ ಫಸ್ಟು ಮ್ಯಾಚ್ಗೆಲ್ಲ ಕಂಪೇರ್ ಮಾಡ್ತು ಅಂತಂದರೆ. ಆ್ಯಂಡ್ ಫಿಲ್ ಸಾಲ್ಟು ಅವರು ಒಡಿ ಆಟನೇ ಆಡ್ತಿರ್ತಾರೆ. ಸೊ ಬಂದರೆ ಬೆಟ್ಟ ಹೋದರೆ ಟಾಟಾ ಅಂತ ಆಡೋವಂಥ ಪ್ಲೇಯರು, ಗೊತ್ತಿರೋದೇ ನಿಮಗೆ. ಸೊ ಅವರಿಂದ ನಾವು ಕನ್ಸಿಸ್ಟೆನ್ಸಿ ಅನ್ನೋದನ್ನ ಹೆವಿಯಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಆಡ್ತಾರೆ, ಬಂದ್ಬಿಟ್ಟು ಪೋಪ್ಲಿ ಡಮಾಲ್ ಡಿಮಿ ಲೇಟಾಗಿ ಹೊಡಿತಾರೆ, ಗುದ್ದುತ್ತಾರೆ, ಹೋಗ್ತಾರೆ. ಸೊ ಇಂಥ ಪ್ಲೇಯರು. ಈ ಕಡೆ ರೋಹಿತ್ ಶರ್ಮಾಯಿಂದನೂ ಕೂಡ ಕನ್ಸಿಸ್ಟೆನ್ಸಿನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ರೋಹಿತ್ ಶರ್ಮಾನು ಕೂಡ ಇನ್ಕನ್ಸಿಸ್ಟೆಂಟಾಗಿ ಆಡಿರೋದು ನೋಡಿ. ಕರೆಂಟ್ ಬೇರೆ ಬಂತು, ರೋಹಿತ್ ಶರ್ಮಾ ಇನ್ಕನ್ಸಿಸ್ಟೆಂಟಾಗಿ ಆಡಿದ್ರೇನು ಅದಿದ ತಕ್ಷಣ. ಸೊ ರೋಹಿತ್ ಶರ್ಮಾ ಗೊತ್ತಿಲ್ಲ ಇನ್ಕನ್ಸಿಸ್ಟೆಂಟಾಗಿ ಆಡ್ತಾರೋ ಅಥವಾ ಕನ್ಸಿಸ್ಟೆಂಟಾಗಿ ಆಡೋಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಈಚೆಗೆ ಅಂತ. ಜೊತೆಗೆ ರಿಯಾನ್ ರಿಕಲ್ಟನ್ ಒಂದು ಮ್ಯಾಚ್ ಮಾತ್ರ ಮಸ್ತಾಗೆ ಪರ್ಫಾರ್ಮ್ ಮಾಡಿರೋವಂಥದ್ದು. ಅದನ್ನ ಬಿಡ್ತು ಅಂದರೆ ಇನ್ನು ಯಾವ ಮ್ಯಾಚ್ನೂ ಕೂಡ ಕನ್ವಿನ್ಸಿಂಗಾಗೆ ಕಾಣಿಸಿಲ್ಲ. ಈ ಕಡೆ ವಿಲ್ ಜಾಕ್ಸ್ ಕೂಡ ಕನ್ವಿನ್ಸಿಂಗ್ ಆಗಿ ಕಾಣಿಸಿಲ್ಲ. ನಂಬರ್ 3 ಬರುವಂಥ ಸಾಧ್ಯತೆ ವಿಲ್ ಜಾಕ್ಸ್ ಕಾಣಿಸ್ತಿದೆ ಈ ಮ್ಯಾಚಲ್ಲಿ. DDP ಪರವಾಗಿಲ್ಲ, ಅಗ್ರೆಸಿವ್ ರೋಲಲ್ಲಿ ಚೆನ್ನಾಗಿನೇ ಆಡ್ತಾ ಇದ್ದಾರೆ. ಕೊಟ್ಟಂಥ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳೋದಕ್ಕೆ ಟ್ರೈ ಅಟ್ಲೀಸ್ಟ್ ಮಾಡ್ತಾ ಇದ್ದಾರೆ. ಬಟ್ ವಿಲ್ ಜಾಕ್ಸ್ ಕೊಟ್ಟಂಥ ಆಪರ್ಚುನಿಟಿನ ಕಾಲಲ್ಲಿ ಒದಿತಾ ಇದ್ದಾರೆ. ಹಿಂಗೆ ನನಗೆ ಯಾರಿಗೂ ಗೊತ್ತು ಗುರು. ಲಾಸ್ಟ್ ಮ್ಯಾಚು ಸಿರಾಜ್ ಭಯ್ಯ ನಮ್ಮ RCBಗೆ ಆಫ್ ಇಟ್ಬಿಟ್ರಲ್ಲ XRCB ಪ್ಲೇಯರು. ಈ ಮ್ಯಾಚನ್ನು ಕೂಡ XRCB ಪ್ಲೇಯರನ್ನೇ ಆಫ್ ಇಟ್ಬಿಡ್ತಾರೆ. ವಿಲ್ ಜಾಕ್ಸ್ ಅಂಡರ್ ಎಸ್ಟಿಮೇಟ್ ಮಾಡಿದ್ದೀನಿ ಅಂತಲ್ಲ, ಏನು ಬೇಕಾದ್ರೂ ಮಾಡೋಂಥ ಎಬಿಲಿಟಿ ವಿಲ್ ಜಾಕ್ಸ್ ಖಂಡಿತ ಇದೆ. ನಮ್ಮ RCB ಮೇಲೆ ಪುಣ್ಯಕ್ಕೆ ದೇವ್ರೆ ವಿಲ್ ಜಾಕ್ಸ್ ನೆಟ್ ಕಾಡದೆ ಇರಪ್ಪ ನೀನು. ನಮಗೆ ಇದಕ್ಕಿಂತ ಆಗೋ ಅಲ್ಟು ಬೇರೆ ಇನ್ನೂ ಒಂದಿಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚ್ ಆಲ್ರೆಡಿ ಅಲ್ಟ್ ಮಾಡ್ಕೊಂಡು ಬಂದಿದ್ವಿ. XRCB ಪ್ಲೇಯರೇ ನಮಗೆ ಗುನ್ನ ಇಟ್ಟು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದ. ಈ ಮ್ಯಾಚ್ ಏನಾದ್ರು XRCB ಪ್ಲೇಯರ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಹೋಗ್ಬಿಟ್ರು ಅಂದರೆ ಇದಕ್ಕಿಂತ ಅಲ್ಟ್ ಆಗುವಂಥದ್ದು ಇನ್ನೂ ಒಂದಿಲ್ಲ. ಸೊ ಕಂಪಾರಿಷನ್ ಅಂತ ಬಂದಾಗ ಖಂಡಿತ ವಿಲ್ ಜಾಕ್ಸ್ ಮುಂದೆ ಇರ್ತಾರೆ. ಓಪನಿಂಗ್ ಪೇರ್ ಕಂಪಾರಿಷನ್ ಅಂತ ಬಂದಾಗ ವಿರಾಟ್ ಕೊಹ್ಲಿ ಮತ್ತು ಸಾಲ್ಟ್ ಮುಂದೆ ಇದ್ದಾರೆ. ಯಾಕಂದರೆ ಇಬ್ಬರು ಸೇರ್ಕೊಂಡು ಹೊಡೆದಿರುವಂಥದ್ದು ಈ ಸೀಸನಲ್ಲಿ ರನ್ಸ್ಗಳು ಇವ್ರಿಗಿಂತ ಅವರೇ ಜಾಸ್ತಿ, ಅಂದರೆ ನಮ್ಮ RCB ಪ್ಲೇಯರ್ಸ್ನೇ ಜಾಸ್ತಿ. ವಿಲ್ ಜಾಕ್ಸ್ಗಿಂತ DDPನೇ ಪರವಾಗಿಲ್ಲ ಈ ಸೀಸನಲ್ಲಿ. ಬಟ್ ವಿಲ್ ಜಾಕ್ಸು ಹಿಸ್ಟ್ರಿ ತೆಗೆದು ನೋಡ್ತಂದ್ರೆ ಚೆನ್ನಾಗಿ ನಾವು ಪರ್ಫಾರ್ಮ್ ಮಾಡಿದ್ರೆ ಲಾಸ್ಟ್ ಸೀಸನ್ದೆಲ್ಲ. ಅದಕ್ಕೋಸ್ಕರ ವಿಲ್ ಜಾಕ್ಸ್ಗೆ ಒಂದು ಸ್ವಲ್ಪ ಕ್ರೆಡಿಟ್ ಕೊಡ್ತಾ ಇದ್ದೀನಿ. ಸೂರ್ಯಕುಮಾರ್ ಯಾದವ್ ಆಗಿರಲಿ, ರಜತ್ ಪತಿದಾಗಿರಲಿ, ಒಂದಕ್ಕಿಂತ ಒಂದು ಗುರು. ಚಿನ್ನ ಒಂದು ಚಿನ್ನ ಆಯಿತು ಅಂತಂದರೆ ಒಂದು ವಜ್ರ, ಒಂದು ಮುತ್ತು, ಒಂದು ವಜ್ರ ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಸೊ ಇಬ್ಬರು ಕೂಡ ಮ್ಯಾಚ್ ಮಾಡುವಂಥ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಬಟ್ ಸೂರ್ಯ ಸ್ವಲ್ಪ ಸೀನಿಯರ್ ಇರ್ಬೋದು, ರಜತ್ ಪತಿದಾರ್ ಏನು ಕಮ್ಮಿ ಇಲ್ಲ. ತೊಗೊಂಡ್ರು ಅಂತಂದರೆ ಒಂದ್ಸಲ ಕ್ಲಾಸ್ನ ಮುಟ್ಟು ನೋಡ್ಕೋಬೇಕು ಬೌಲರ್ಸ್ಗಳು, ಹಂಗೆ ಕೊಡ್ತಾ ಇರ್ತಾರೆ. ಇಬ್ಬರು ಅಷ್ಟೇ. ಸೂರ್ಯ ರೀಸೆಂಟಾಗಿ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಲಾಸ್ಟ್ ಮ್ಯಾಚ್ ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಗೆಲ್ಸೋಕ್ಕಾಗಲಿಲ್ಲ ಅಷ್ಟೇ. ಫೈನಲ್ವರೆಗೂ ನಿಂತ್ಕೊಂಡು, ಕಡೆವರೆಗೂ ನಿಂತ್ಕೊಂಡು. ನಂಬರ್ 5 ತಿಲಕ್ ವರ್ಮಾ ಅವರು ಬರುವಂಥ ಸಾಧ್ಯತೆ ಇರುತ್ತೆ. ಪಾಪ ಲಾಸ್ಟ್ ಮ್ಯಾಚು ಅವಮಾನ ಅನುಭವಿಸ್ತಂಥ ತಿಲಕ್ ವರ್ಮಾ ಇವತ್ತು ಬಂದ್ಬಿಟ್ಟು ಏನು ಮಾಡ್ತಾರೆ ಅನ್ನೋದು ಒಂದು ಕ್ವೆಶನ್ನು. ಉತ್ತರ ಕೊಡಲೇಬೇಕು ಅವರು. ಅಗ್ರೆಸಿವ್ ರೋಲಲ್ಲಿ ಆಡಲೇಬೇಕು, ಅವಾಗಲೇ ಉತ್ತರ ಸಿಗೋದು. ಅವರನ್ನು ಟುಕು ಮತ್ತೆ ಆಡಿದ್ರು ಅಂತ ಅಂದರೆ ಏನು ಎಲ್ಲ ಮ್ಯಾಚು ಏನು ಟುಕು ಆಡಿಲ್ಲ, ಒಂದೇ ಮ್ಯಾಚ್ ಆಡಿದ್ದು ಪಾಪ ಅವ್ರು ಟುಕುನ. ಅದನ್ನೇ ಸಾಕಾಗಿತ್ತು ಸಿಕ್ಕಾಪಟ್ಟೆ ನೆಗೆಟಿವ್ ಹಾಕೊಳ್ಳೋದಕ್ಕೆ. ಬಟ್ ನೆಗೆಟಿವ್ ಏನು ಫ್ಯಾನ್ಸ್ ಏನು ಹಾಕ್ಕೊಂಡಿಲ್ಲ, ಸ್ಲೋ ಆಗಿ ಆಡಿದ್ರು ಅಷ್ಟೇ ಅವರು. ಒಂದು ಮ್ಯಾಚ್ ಆಫ್ ಡೇ ಆಗೋಗ್ಬಿಡ್ತು. ಕೆಲವೊಂದು ಟೈಮು ವಿರಾಟ್ ಕೊಹ್ಲಿ ಹೇಳಿಲ್ವಾ CSK ಮೇಲೆ ಸಿಕ್ಕಾಪಟ್ಟೆ ಟುಕು ಥರ, ಅದು ಒಪ್ಕೊಳ್ಳೇಬೇಕು. ಟುಕು ಆಡಿದ್ದಾರೆ ಅಂತ ಇವರು ಟುಕು ಆಡಿದ್ದಾರೆ ಅಂತ ಒಪ್ಕೊಳ್ಳೇಬೇಕು. ಟುಕು ಆಡ್ಬಿಟ್ಟು ಇಲ್ಲ ಗುರು ಮಸ್ತಾಗಿ ಆಡಿದ್ದಾರೆ, ಸೈಕಾಗಿ ಆಡಿದ್ದಾರೆ. ವಿರಾಟ್ ಕೊಹ್ಲಿ CSK ಆಡಿದ್ದು ಚಿಂದಿಯಾಗಿ ಆಡ್ಬಿಟ್ರು, ಮಸ್ತಾಗಿ ಆಡ್ಬಿಟ್ರು ಅನ್ನೋಕ್ಕಾಗತ್ತಾ? ಆಗಲ್ಲ ತಾನೆ. ಹಂಗೇನೆ ಇವ್ರದ್ದು ಕೂಡ ಮಸ್ತಾಗಿ ಆಡಿದ್ರು ಅಂತ ಹೇಳೋಕ್ಕಾಗಲ್ಲ. ಬಟ್ ಹೋಪ್ಫುಲಿ ಈ ಮ್ಯಾಚ್ ಉತ್ತರ ಕೊಡ್ತಾರೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ, ಜೊತೆಗೆ ಮಹೇಲ ಜಯವರ್ಧನೆಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು RCB ಮೇಲೆ ಕೊಡೋದು ಬೇಡ, ಬಟ್ ಆದರೆ ಸ್ವಲ್ಪ ಮಟ್ಟಿಗಾರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಲಿಯಾಮ್ ಲಿವಿಂಗ್ಸ್ಟೋನು ಬೌಲಿಂಗಿಂದನೇ ಜಾಸ್ತಿ ಇವರ ಪರ್ಫಾರ್ಮೆನ್ಸ್ ಬರ್ತಾಯಿದೆ. ಬ್ಯಾಟಿಂಗ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಸೊ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಅಂತೂ ಬಂತು. 50 ಹೊಡೆದ್ರು ನಿಂತ್ಕೊಂಡು. ಇವರಿಲ್ಲ ಅಂದರೆ ನಮ್ಮ RCBಗೆ ಸ್ಕೋರೇ ಆಗ್ತಿರಲ್ಲ ಲಾಸ್ಟ್ ಮ್ಯಾಚು. ಸೊ ಏನೋ ಹಂಗೆ ಅವರು ಕೂಡ ನಿಧಾನಕ್ಕೆ ಸ್ಲೋ ಆಗಿ ಆಡ್ಕೊಂಬಂದ್ಬಿಟ್ಟು ಅಗ್ರೆಸಿವ್ ರೋಲ್ ಸ್ವಲ್ಪ ನಿಭಾಯಿಸೋರು. ಲಾಸ್ಟ್ ಮೂಮೆಂಟಿಗೆ ಹೊಡೆದ್ಬಿಟ್ಟು ಅದೇ ಹೇಳಿದ್ನಲ್ಲ, ಕ್ರೂಷಿಯಲ್ ಟೈಮಲ್ಲಿ ಕೈ ಹಿಡಿದ್ರು ಅಂತ. ಅಬಿಲಿಟಿ ಅಂತೂ ಖಂಡಿತ ಇದೆ, ನೋಡುವ ಅದೇನು ಮಾಡ್ತಾರೆ ಅಂತ. ಸೊ ಲಿಯಾಮ್ ಲಿವಿಂಗ್ಸ್ಟೋನ್ ವರ್ಸಸ್ ತಿಲಕ್ ವರ್ಮಾ ಅಂತ ಬಂದಾಗ ಈ ಸೀಸನ್ ನೋಡ್ತು ಅಂತಂದರೆ ತಿಲಕ್ ವರ್ಮಾ ಅಲ್ಲ, ಲಿಯಾಮ್ ಲಿವಿಂಗ್ಸ್ಟೋನ್ಗೆ ಕ್ರೆಡಿಟ್ ಹೋಗುತ್ತೆ. ಯಾಕೆಂದರೆ ಬೌಲಿಂದನೂ ಪರ್ಫಾರ್ಮ್ ಮಾಡಿದ್ರೆ, ಜೊತೆಗೆ ಬ್ಯಾಟಿಂದನೂ ಕೂಡ ಒಂದು ರೇಂಜಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ತಿಲಕ್ ವರ್ಮಾ ಕಂಪೇರ್ ಮಾಡ್ತು ಅಂದರೆ. ನಂಬರ್ 6 ನಮಂದೀರ್ ವರ್ಸಸ್ ಜಿತೇಶ್ ಶರ್ಮಾ. ನಮಂದೀರ್ ಲಾಸ್ಟ್ ಮ್ಯಾಚ್ ಸೈಕಾಗಿ ಆಡಿದ್ದಾರೆ ಗುರು. ನಂಬರ್ 3 ಬಂದ್ಬಿಟ್ಟು ಮಸ್ತಾಗಿ ಆಡಿದ್ದಾರೆ. ಬಟ್ ಈ ಮ್ಯಾಚ್ ನಂಬರ್ 3 ಅವ್ರಿಗೆ ಆಪರ್ಚುನಿಟಿ ಸಿಗೋದು ಸಿಕ್ಕಾಪಟ್ಟೆ ಡೌಟು. ಇವರು ಬಾಟಮಲ್ಲಿ ಆಡಬೇಕು ಅನ್ನೋ ಥರ ಕಾಣಿಸ್ತೈತೆ.
ಲೋವರ್ ಮಿಡ್ಲ್ ಆರ್ಡರ್ ಆಡಬೇಕು ಅಂತ ನಮ್ಮಂದಿರ್ ನಂಬರ್ 6 ಆರ್ ನಂಬರ್ 7 ಆಡುವಂಥ ಸಾಧ್ಯತೆ ಇದೆ. ಜಿತೇಶ್ ಶರ್ಮನು ಕೂಡ ಒಳ್ಳೆ ಪ್ಲೇಯರ್ನ, ಲಾಸ್ಟ್ ಮ್ಯಾಚ್ ಒಂದು 30+ ರನ್ಸ್ನ ಹೊಡೆದ್ರು. ಸೊ ನನ್ನ ಪ್ರಕಾರ ಮ್ಯಾಚ್ ಮಾಡ್ಬೋದು. ನಮ್ಮಂದಿರ್ ಮತ್ತು ಜಿತೇಶ್ ಶರ್ಮಾ ಇಬ್ಬರು ಕೂಡ ಒಂದೇ ತೂಗ್ತಾರೆ ಅಂತ ಅನ್ನಿಸ್ತಾ ಇದೆ. ನಂಬರ್ 7 ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಟೀಮ್ ಡೇವಿಡ್ ಇಬ್ಬರು ಕೂಡ ಅಗ್ರೆಸಿವ್ ರೋಲಲ್ಲಿ ಆಡುವಂಥ ಬ್ಯಾಟರ್. ಬಟ್ ಖಂಡಿತ ಹಾರ್ದಿಕ್ ಪಾಂಡ್ಯ ಲೀಡ್ನ ತೊಗೊತಾರೆ, ಯಾಕಂದರೆ 5-4 ಆಯ್ತಿದ್ದಾರೆ ಆ್ಯಂಡ್ ಗುದ್ದೋವಂಥ ಎಬಿಲಿಟಿ ಖಂಡಿತ ಇದೆ. ಕಂಪೇರ್ ಮಾಡ್ತು ಅಂದರೆ ಟೀಮ್ ಡೇವಿಡ್ ಸಗದಾಗಿ ಆಡಿದ್ದಾರೆ. ಬ್ಯಾಟಿಂಗ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಕಂಪೇರ್ ಮಾಡ್ತಾರೆ, ಬ್ಯಾಟಿಂಗಲ್ಲಿ ಇವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ, ಬಟ್ ಬೌಲಿಂಗಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆಲ್ರೌಂಡಿಂಗ್ ಅಬಿಲಿಟಿ ಇರೋದ್ರಿಂದ ಹಾರ್ದಿಕ್ ಪಾಂಡ್ಯ ಖಂಡಿತ ಮುಂದೆ ಅಂತೂ ಇದ್ದೇ ಇರ್ತಾರೆ ಮಗ. ಸೊ ಓವರಾಲ್ ನೋಡ್ತು ಅಂತಂದರೆ ನಂಬರ್ 7 ತೊಗೊಳ್ಳಿ ನೀವು. ನಂಬರ್ 7 ಕೂಡ ಎರಡೂ ಟೀಮ್ದು ಕೂಡ ಸಖತ್ತಿದೆ ಗುರು. ಬ್ಯಾಟಿಂಗು ಹಾಕೊಂಡು ಗುದ್ದೋ ಅಂಥ ಪ್ಲೇಸ್ಗಳು ಆನ್ ಪೇಪರ್ ಕಾಣಿಸ್ತಾ ಇರೋವಂಥದ್ದು. ಬಟ್ ಇಲ್ಲಿ ಮುಂಬೈಯಲ್ಲಿ ಸ್ವಲ್ಪ ಅನ್ಸೈಡನ್ ಆಗಿದ್ದಾರೆ ಅಷ್ಟೇ. ಪ್ಲೇಯರ್ಸ್ಗಳು ಸ್ವಲ್ಪ ಫಾರ್ಮ್ನ ಕಳ್ಕೊಂಡಿದ್ದಾರೆ, ಟಾಪ್ ಆರ್ಡರ್ ಫಾರ್ಮ್ನ ಕಳ್ಕೊಂಡಿದ್ದಾರೆ. ರೋಹಿತ್ ಆಗಿರ್ಬೋದು, ರಿಕಲ್ಟನ್ ಆಗಿರ್ಬೋದು, ಜೊತೆಗೆ ಜಾಕ್ಸ್ ಆಗಿರ್ಬೋದು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇಲ್ಲ. ಜೊತೆಗೆ ತಿಲಕ್ ವರ್ಮಾ ಕೂಡ ಲಾಸ್ಟ್ ಮ್ಯಾಚ್ ಟುಕು ಆಡಿರೋದು. ಸೊ ಅದನ್ನು ಬಿಡ್ತು ಅಂದರೆ ಸೂರ್ಯಕುಮಾರ್ ಅವರು ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಓಕೆ ಪರವಾಗಿಲ್ಲ, ನಮ್ಮಂದಿರು ಚೆನ್ನಾಗಿ ಆಡಿದ್ದಾರೆ. ಸೊ ಅನ್ಸರ್ಟನಿಟಿ ಅನ್ನೋದಿದೆ. ಬಟ್ ಲಾಸ್ಟ್ ಮ್ಯಾಚ್ ನಮ್ಮ RCB ಸಿಕ್ಕಾಪಟ್ಟೆ ಅನ್ಸರ್ಟನ್ ಆಯಿತು. ಫಸ್ಟು 2 ಮ್ಯಾಚ್ ಆಡಿದ್ಕೂ ಲಾಸ್ಟ್ ಮ್ಯಾಚ್ RCB ಆಡಿದ್ಕೂ ಲಾಡ್ ಆಫ್ ಡಿಫ್ರೆನ್ಸು, ಏನೇನೋ ಆಗೋಗ್ಬಿಡ್ತೇನೆ. ಪಂಜಾಬ್ ಕಿಂಗ್ಸ್ ಆಡೋಲ್ಲ ಆ ಥರ RCBಗೆ ಆಗ್ಬಿಡ್ತು. ಸೊ ನೋಡಿ, ಟಾಪ್ ಕ್ವಾಲಿಟಿ ಟೀಮ್ಗಳು, ಟಾಪ್ ಆಫ್ ದ ಟೇಬಲ್ ಇರುವಂಥ ಎರಡೂ ತಂಡಗಳನ್ನು RCB ಮತ್ತು ಪಂಜಾಬ್ ಕಿಂಗ್ಸು, ಅವ್ರಿಗೂ ಕೂಡ 3ನೇ ಮ್ಯಾಚು ಇದೇ ಥರನೇ ಆಯಿತು. ಸೊ ನಾವು ಒಂಥರ ಗ್ಯಾರಂಟಿ ತೊಗೊಳೋದಕ್ಕಾಗೋದಿಲ್ಲ, ಎಲ್ಲ ಮ್ಯಾಚು ಒಂದೇ ಥರ ಇರುತ್ತೆ ಅಂತ ಖಂಡಿತ ಅಂದ್ಕೊಳೋದಕ್ಕಾಗೋದಿಲ್ಲ. ಯಾಕಂದರೆ ಇದು ಇನ್ಕ್ರೆಡಿಬಲ್ ಪ್ರೀಮಿಯರ್ ಲೀಗು. ಬಾಟಮಲ್ಲಿರೋರು ಮೇಲ್ಗಡೆ ಇರೋರು ಹೊಡಿತಾರೆ ನೋಡಿ. ಎರಡು ಟೀಮಲ್ಲೂ ಕೂಡ ಒಂಥರ ಸಿಮಿಲಾರಿಟೀಸ್ ಸಿಕ್ಕಾಪಡೆ ಇದೆ. ನಂಬರ್ 7 ಕೂಡ ಒಂದೇ ಥರ ಕಾಣಿಸುವಂಥ ಎರಡು ಸೈಡು ನಂಬರ್ 7. ನಂಬರ್ 8 ಕೂಡ ಆಲ್ಮೋಸ್ಟ್ ಒಂದೇ ಥರನೇ ಕಾಣಿಸುತ್ತೆ, ಯಾಕಂದರೆ ಸ್ಯಾಮ್ನರ್ ಇದ್ದಾರೆ, ಈ ಕಡೆ ಕೃಣಾಲ್ ಪಾಂಡ್ಯ ಇದ್ದಾರೆ. ಸೊ ಮ್ಯಾಚ್ ಮಾಡ್ಬೋದು ಇಬ್ಬರು ಕೂಡ. ಈ ಕಡೆ ಸ್ವಲ್ಪ ತಲೆಕೆಟ್ಟರೆ ಮೀಡಿಯಂ ಪೇಸ್ ಆಗ್ತಾರೆ, ಇವರು ಸ್ವಲ್ಪ ಜೆನ್ಯೂನ್ ಸ್ಪಿನ್ನರ್ ಥರ ಆಗ್ತಾರೆ ಅಷ್ಟೇ. ಸೊ ಇಬ್ಬರು ಒಂದೇ ಥರ. ನಂಬರ್ 8 ಕೂಡ ನೋಡಿ ಆಲ್ಮೋಸ್ಟ್ ಮ್ಯಾಚ್ ಮಾಡ್ಬೋದು. ನಂಬರ್ 9 ಭುವಿ, ಜೊತೆಗೆ ಟ್ರೆಂಟ್ ಬೋಲ್ಟ್ ಬರ್ತಾರೆ, ಅಶ್ವಾನಿ ಕುಮಾರ್, ಯಶ್ ದಯಾಳ್ ಮತ್ತು ಚಹಾರ್, ಜೊತೆಗೆ ಜಾಶ್ ಹ್ಯಾಸಲ್ವುಡ್. ಸೊ ಒಂಥರ ಸಿಮಿಲಾರಿಟೀಸ್ ಸಿಕ್ಕಾಪಟ್ಟೆ ಇದೆ ಎರಡು ಟೀಮ್ನ ಕಂಪೇರ್ ಮಾಡ್ತು ಅಂದರೆ ಆ ಒಂದು ಸ್ಲಾಟ್ಗಳಲ್ಲಿ ಈ ಪ್ಲೇಯರ್ಸ್ಗಳು ಮ್ಯಾಚ್ ಮಾಡ್ಬೋದು ಅನ್ನೋ ಥರನೇ ಕಾಣಿಸ್ತಾ ಇದೆ. ಮುಂಬೈ ಇಂಡಿಯನ್ಸು ಖಂಡಿತ ಅಂಡರ್ ಎಸ್ಟಿಮೇಟ್ ಮಾಡೋ ಟೀಮ್ ಥರ ಅಂತೂ ಖಂಡಿತ ಕಾಣಿಸ್ತಾ ಇಲ್ಲ ಅವರು ಸೋತೋಗ್ಬಿಟ್ಟಿದ್ದಾರೆ. ಲಾಸ್ಟ್ ಮ್ಯಾಚ್ ಸೋತೋಗ್ಬಿಟ್ಟಿದ್ದಾರೆ, ಡಬ್ಬಾ ಥರ ಆಡಿದ್ದಾರೆ, 2-3 ಮ್ಯಾಚ್ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಇವ್ರನ್ನ ಗೆದ್ಬಿಡ್ತಾರೆ ನಮ್ಮ ಮೇಲೆ ಅನ್ನೋ ಅಂಥ ಟೀಮ್ ಥರ ಖಂಡಿತ ಕಾಣಿಸ್ತಿಲ್ಲ. ಮುಂಬೈ ಇಂಡಿಯನ್ಸು ಸ್ಟ್ರಾಂಗಾಗೆ ಕಾಣಿಸ್ತಿದೆ ಆನ್ ಪೇಪರ್ ನೋಡ್ತು ಅಂತಂದರೆ. ಮಗ RCBಗಿಂತ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಅಂತಂದರೆ ಅದನ್ನಂತೂ ಖಂಡಿತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ RCB ಈ ಸೀಸನು ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಮುಂಬೈ ಇಂಡಿಯನ್ಸ್ಗಿಂತ. ಸೊ RCB ಒಬ್ವಿಯಸ್ಲಿ ಆನ್ ಪೇಪರ್ ನೋಡ್ತು ಅಂದರೆ ಸ್ಟ್ರಾಂಗಾಗೇ ಕಾಣಿಸ್ತಿದೆ. ಲಾಸ್ಟ್ ಮ್ಯಾಚ್ ಒಂದು ಆಫ್ ಡೇ ಆಗಿರ್ಬೋದು, ಪಂಜಾಬ್ ಕಿಂಗ್ಸ್ಗೂ ಆಯ್ತಲ್ಲ ಆ ಥರ ಒಂದು ಆಫ್ ಡೇ ಆಗಿರ್ಬೋದು. ಬಟ್ ಮುಂಬೈ ಇಂಡಿಯನ್ಸು ವರ್ಸ್ಟಾಗಂತೂ ಖಂಡಿತ ಕಾಣಿಸ್ತಾ ಇಲ್ಲ. RCBಗೆ ಟಕ್ಕರು ಫೈನಲ್ವರೆಗೂ ಹೋಗ್ಬಿಟ್ಟು ಕೊಡುವಂಥ ಪಾಸಿಬಿಲಿಟಿ ನನಗೆ ಕಾಣಿಸುತ್ತೆ ಮುಂಬೈ ಇಂಡಿಯನ್ಸು. ಸೋತಿರ್ಬೋದು 2-3 ಮ್ಯಾಚ್ ಇವರು, ಇಲ್ಲ ಅಂತಲ್ಲ. ಬಟ್ ಆದ್ರೂ ನನಗೇನೋ ಇದು ಇದೆಲ್ಲ ಎಲ್ಲಿ ಟೀಮ್ಗೂ ಇರೋ ಇದು ಅಂತ ಅಂತೂ ಖಂಡಿತ ಅನ್ನಿಸ್ತಿಲ್ಲ. ಇವರು ಪಕ್ಕಾ ಒಂಥರ ಟಕ್ಕರ್ ಕೊಡ್ತಾರೆ ಮುಂಬೈ ಇಂಡಿಯನ್ಸು. ಬರೆದಿಟ್ಕೊಳ್ಬೇಕಾದ್ರೆ 1 ಸೈಡ್ ಮ್ಯಾಚ್ ಅಂತೂ ಖಂಡಿತ ಆಗಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಫೈಟ್ ಇದ್ದೇ ಇರುತ್ತೆ. ಬಟ್ RCB ನನಗೇನೋ ಸ್ಟ್ರಾಂಗಾಗಿ ಕಾಣಿಸ್ತಿದ್ದಾರೆ, ಯಾಕಂದರೆ ಜಸ್ಟ್ ಬಿಕಾಸ್ ಈ ಒಂದು ಸೀಸನು ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ ಕರೆಂಟ್ಲಿ ಮಸ್ತಾಗಿ ಕಾಣಿಸ್ತಾ ಇದ್ದಾರೆ. ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೆ ಅಂತ, ಇನ್ನೂ ಸಿಕ್ಕಾಪಟ್ಟೆ ಮ್ಯಾಚ್ಗಳು ಬರೋದಿದೆ. ಸೊ ಇಲ್ಲಿರೋಂಥ ಟೀಮ್ ನಿಜವಾಗ್ಲೂ ಈ ಮುಂಬೈ ಇಂಡಿಯನ್ಸ್ ಟೀಮ್ನ ನೋಡ್ತು ಅಂದರೆ, ಬ್ಯಾಟಿಂಗ್ ಯೂನಿಟ್ನ ನೋಡ್ತು ಅಂತಂದರೆ ನನಗೆ ಚಿಂದಿ ಉಡಾಯಿಸೋ ಥರನೇ ಕಾಣಿಸ್ತಿದೆ. ಇವಾಗಲೂ ಅಷ್ಟೇ, ಅವ್ರು ಸೋತಿರ್ಬೋದು ಮ್ಯಾಚ್ಗಳನ್ನ, ಬಟ್ ಇವಾಗಲೂ ಚಿಂದಿ ಉಡಾಯಿಸೋ ಥರನೇ ಕಾಣಿಸ್ತಾ ಇದೆ. ಬಟ್ ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಬರಬೇಕು ಅಷ್ಟೇ. ಆನ್ ಪೇಪರ್ ಚಿಂದಿಯಾಗಿ ಕಾಣಿಸ್ತಾ ಇದೆ, ಬಟ್ ಮ್ಯಾಚಲ್ಲಿ ಬರಬೇಕಾಗಿರೋದ್ರಿಂದ ಪರ್ಫಾರ್ಮೆನ್ಸ್ ನೋಡೋಣ ಅದು ಹೆಂಗಿರುತ್ತೆ ಅಂತ. ಬಟ್ RCB ಸ್ಟ್ರಾಂಗ್ ಆಗಿರೋ ಕಾಣಿಸ್ತಿದೆ, ಯಾಕಂದರೆ ಈ ಸೀಸನ್ ಪರ್ಫಾರ್ಮೆನ್ಸ್ ವೈಸೆಲ್ಲ ನೋಡ್ತು ಅಂತಂದರೆ ಖಂಡಿತ RCB ಮುಂದೆ ಇರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಎರಡು ಟೀಮ್ನ ಕಂಪೇರ್ ಮಾಡ್ತು ಅಂದರೆ ಯಾರು ಸ್ಟ್ರಾಂಗಾಗಿ ಕಾಣಿಸ್ತಾರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ.